ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸದ್ಯ ನಟಿ ರನ್ಯಾ ರಾವ್ ಜೈಲಲ್ಲಿದ್ದಾರೆ. ರನ್ಯಾ ರಾವ್ಗೆ ಜಾಮೀನು ಸಿಕ್ಕರೂ ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ. ನಿನ್ನೆ ಜಾಮೀನು ಮಂಜೂರಾಗಿತ್ತು, ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಲಾಗಿತ್ತು. ಆದರೆ ಆರ್ಥಿಕ ಅಪರಾಧಗಳ ಕೋರ್ಟ್ ಜಾಮೀನು ಕೊಟ್ಟರೂ ಕೂಡ ಕಾಫಿ ಫೋಸಾ ಕೇಸ್ನಲ್ಲಿ ಬೇಲ್ ಸಿಕ್ಕರೆ ಮಾತ್ರ ಬಿಡುಗಡೆ. ಕಾಫಿ ಫೋಸಾ ಅಂತಂದ್ರೆ ಈ ಸ್ಮಗ್ಲಿಂಗ್ ಸಂಬಂಧಿಸಿದಂತೆ ಹಾಕಿರುವಂತ ಸ್ಪೆಷಲ್ ಸೆಕ್ಷನ್, ಅದರ ಅಡಿಯಲ್ಲಿ ಕೇಸ್ ಆಗಿದೆ. ಅಲ್ಲೂ ಬೇಲ್ ಸಿಕ್ಕರೆ ಮಾತ್ರ ಬಿಡುಗಡೆಯ ಭಾಗ್ಯ. ಸದ್ಯ ಬೇಲ್ ಸಿಕ್ಕರೂ ಕೂಡ ಜೈಲಲ್ಲೇ ಕಾಲ ಕಳಿಬೇಕಾದಂಥ ಪರಿಸ್ಥಿತಿ. ಕಾಫಿ ಫೋಸಾ ಕೇಸನ್ನ ಹಾಕಲಾಗಿದೆ, ಆಕ್ಟ್ ಅಡಿಯಲ್ಲಿ ಕೇಸು ದಾಖಲಿಸಲಾಗಿದೆ. ಕಾಫಿ ಫೋಸಾ ಆಕ್ಟ್ ಅಡಿಯಲ್ಲಿ ಕೇಸು ದಾಖಲಾಗಿದೆ. ಖತರ್ನಾಕ್ ಸ್ಮಗ್ಲರ್ಸ್ನ ಮೇಲೆ ಕಾಫಿ ಫೋಸಾ ಹಾಕ್ತಾರೆ. ಸೊ ಅದರಂತೆ ರನ್ಯಾ ರಾವ್ ಮೇಲೂ ಕೂಡ ಹಾಕಲಾಗಿದೆ. ಆ ಆಕ್ಟ್ನ ಅಡಿಯಲ್ಲಿ ಕೇಸ್ ಆಗಿದೆ. ಅಲ್ಲೂ ಬೇಲ್ ಸಿಕ್ಕರೆ ಮಾತ್ರ ರನ್ಯಾ ರಾವ್ಗೆ ಬಿಡುಗಡೆಯ ಭಾಗ್ಯ. ಸದ್ಯ ಜೈಲಲ್ಲೇ ಇದ್ದಾರೆ. ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಿಂದ ಬೇಲ್ ಸಿಕ್ಕರೂ ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.